ಯಾರನ್ನ ನಿರ್ಬಂಧಿಸಬೇಕು ಅಂತ ಕೇಳುವ ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ. ಆದರೆ ಅವರು ಯಾವ ಕಾರಣಕ್ಕೆ ಅಂತ ಆಪಾದನೆ ಇದೆಯಲ್ಲ, ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿಯಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸಿಬಿಟ್ಟಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವಾ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಶಾಖೆಗೆ ಬನ್ನಿರಿ, ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ, ಬದಲಾಗಬೇಕಾಗಿರೋ ನೀವು, ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನು. ರಾಷ್ಟ್ರಭಕ್ತಿ ಇಲ್ಲದೆ ಇದ್ದರೆ ಹಾಗಾದ್ರೆ ಇನ್ನೇನು ಬೆಳೆಯುತ್ತೆ ಆ ಜಾಗದಲ್ಲಿ? ನೀವು ಯೋಚನೆ ಮಾಡಬೇಕು. ಶಾಲೆಗಳಲ್ಲೂ, ಎಲ್ಲ ಶಾಲೆಗಳಲ್ಲೂ ಕಲಿಸಲಾಗದಿರುವಂಥ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದೊಂದು ಹೆಮ್ಮೆ ಪಡುವ ಸಂಗತಿ. ಯಾರ ಮನಸ್ಸಿನಲ್ಲಿ ದೇಶಭಕ್ತಿ ಇರಲ್ಲ, ಯಾರ ಮನಸ್ಸಿನಲ್ಲಿ ಕೇವಲ ಓಟಿನ ಭಕ್ತಿ ಇರುತ್ತೆ, ಅವರು ಮಾತ್ರ ಸಂಕಟ ಪಡ್ತಾರೆ. ನನಗೊಂದು ಆಶ್ಚರ್ಯ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ದು ಬಿಡ್ತಾರೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ. ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊರಟರು. ಆಮೇಲೆ FIR, ಸಾರ್ವಜನಿಕ ಒತ್ತಡ, ಮಾಧ್ಯಮದವರು ಸತ್ಯವನ್ನು ಬಿತ್ತರಿಸಿದ ನಂತರ FIR ದಾಖಲಾಯಿತು. ಇವತ್ತಿಗೂ ಅವರ ಪಕ್ಷದ ಒಬ್ಬ ಜವಾಬ್ದಾರಿಯುತ ಸಂಸದ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ SIT ಮುಂದೆ ಹೋಗಿ ಸ್ಟೇಟ್ಮೆಂಟೇ ಕೊಡಲಿಲ್ವಂತ. SIT ಮುಂದೆ ಸ್ಟೇಟ್ಮೆಂಟೇ ಕೊಡಲಿಲ್ಲ. ಈ ವಿಷಯದಲ್ಲಿ ಇವ್ರ ಬಾಯಿಂದ ಮಾತೇ ಬರಲ್ಲ. ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ, ಕಿವಿ ಇದ್ದು ಕೇಳಿಸಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕ್ ಖರ್ಗೆ ಅವರಿಗಿದೆ. ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ? ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ತಾನು ಬದಲಾದರು. ಇನ್ನೊಬ್ಬರು ಗಾಂಧಿ ಹತ್ಯೆ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೊಗಳಿದ್ರು. ಇನ್ನು ಕೆಲವರು ಹೊಟ್ಟೆ ಒಳಗಡೆನೆ ಈ ದ್ವೇಷವನ್ನು ಇಟ್ಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು.
ನಿಮ್ದು ಯಾವ ಪಾಡಾಗುತ್ತೋ ನೋಡೋಣ. ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು. ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ. ಮತ್ತು ಸಂಘ 3 ಬಾರಿ ಬ್ಯಾನ್ ಮಾಡಿದ್ರು. 48ರಲ್ಲಿ ಬ್ಯಾನ್ ಮಾಡಿದ್ರು, 75ರಲ್ಲಿ ಬ್ಯಾನ್ ಮಾಡಿದ್ರು, 92ರಲ್ಲಿ ಬ್ಯಾನ್ ಮಾಡಿದ್ರು. ನೀವೆಲ್ಲ ಹೇಳಿದ ಈ ಹಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದರೆ ಈಗಿರೋ ಕಾಂಗ್ರೆಸ್ಸು, ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ, 3 ಬಾರಿ ಬ್ಯಾನ್ ಮಾಡಿ 3 ಬಾರಿಯೂ ಕೂಡ ಇದು ಯಾವುದೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಟೊಳ್ಳುತನ, ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ. ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು, ರಾಷ್ಟ್ರದ್ರೋಹ ಯಾವುದು, ಸಂಸ್ಕಾರ ಯಾವುದು, ಕುಸಂಸ್ಕಾರ ಯಾವುದು, ಇದು ಅರ್ಥವಾಗದ ಇರುವಂಥ ಟೊಳ್ಳುತನದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗೆಯೇ ನಿಮ್ಮ ದ್ವೇಷವೂ ಕೂಡ ನಿಮ್ಮ ಬರವಣಿಗೆ ಮೂಲಕ ವ್ಯಕ್ತ ಆಗ್ತಾ ಇದೆ. ದ್ವೇಷ ಮಾಡಿದವರು ಅಳೆದು ಹೋಗಿದ್ದಾರೆ. ಸಂಘ ಶತಾಬ್ದಿಯ ವರ್ಷಾಚರಣೆ ಮಾತ್ರ ಅಲ್ಲ, ಜನಪ್ರೀತಿಯನ್ನು ಗಳಿಸ್ಕೊಳ್ತಾ ಹೆಚ್ಚು ಹೆಚ್ಚು ಸ್ವಯಂ ಸೇವಕರನ್ನು ಒಳಗೊಳ್ತಾ ತನ್ನ ಗುರಿ ಏನಿದೆ ಅಂದರೆ ತಾನೇ ರಾಷ್ಟ್ರದ ಭಾಗವಾಗಬೇಕು, ರಾಷ್ಟ್ರದೊಳದ ಸಂಘಟನೆ ಅಲ್ಲ, ಪ್ರತಿಯೊಬ್ಬ ಸಮಾಜದ ಒಂದು ಭಾಗ ಆಗಬೇಕು, ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ, ಸಮಾಜದ ಪ್ರತಿಯೊಬ್ಬರು ಈ ವಿಚಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಡಾಕ್ಟರ್ ಜಿಯವರ ಕನಸಿತ್ತು. ಅಂದರೆ ಇದು ಎಲ್ಲರೂ ಸ್ವೀಕಾರ ಮಾಡುವಂಥ ಒಂದು ವಿಚಾರ. ಎಲ್ಲರೂ ರಾಷ್ಟ್ರಭಕ್ತಿಯನ್ನು ಒಳಗೊಳ್ಳಬೇಕು, ಮುಂದೊಂದು ದಿನ ಸಮರಸ ಆಗಿಬಿಡಬೇಕು ಸಂಘ ಅನ್ನೋದು ಅವ್ರ ವಿಚಾರ ಇತ್ತು. ಸಂಘದ ವಿಚಾರ ಬೇರೆ, ಸಮಾಜದ ವಿಚಾರ ಬೇರೆ ಇರಬಾರ್ದು ಅಂತ. ನಿಜ, ಈ ಕೆಲವರಿಗೆ ನಿಮ್ಮಂಥವರಿಗೆ ಇನ್ನೂ ಸಂಘವನ್ನು ಅರ್ಥೈಸಿ ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದಕ್ಕೆ ಇನ್ನಷ್ಟು ಪರಿಶ್ರಮ ಪಡಬೇಕಾಗತ್ತೆ. ಆ ಪ್ರಯತ್ನನ ಸಂಘದ ಸ್ವಯಂ ಸೇವಕರು ಮುಂದುವರಿಸ್ತಾರೆ. ಸಂಘ ಅಂತಕ್ಕಂಥದ್ದು ಎಲ್ಲ ಅಗ್ನಿ ಪರೀಕ್ಷೆಯನ್ನು ದಾಟಿ ಬರುವ ಅಗ್ನಿ ಪರೀಕ್ಷೆಗಳನ್ನು ಕೂಡ ರಾಷ್ಟ್ರಹಿತಕ್ಕಾಗಿ ಎದುರಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸ್ವಯಂ ಸೇವಕರ ಒಂದು ಪಡೆ. ಹಾಗಾಗಿ ಈ ಎಲ್ಲವನ್ನು ಎದುರಿಸ್ತೀವಿ. ಮತ್ತು ನೀವು ಹೇಳಿದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ. ಲಾಠಿ ನಿಮ್ಗೆ ಯಾವಾಗ ಬಾಂಬ್ ಥರ ಕಾಣ್ತು? ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋರ ಬಗ್ಗೆ ಒಂದಿನೂ ಬಾಯಿ ಬಿಡಲಿಲ್ಲ. ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಅತೀ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ. ಆ ಹೊಟ್ಟೆ ಹುಣ್ಣು ಒಳ್ಳೆಯದಲ್ಲ. ನಿಮ್ಮ ಈ ಹೊಟ್ಟೆ ಕಿಚ್ಚು ನಿಮ್ಮ ಹೊಟ್ಟೆ ಹುಣ್ಣಿಗೆ ಕಾರಣವಾಗಿ ಮುಂದೊಂದು ದಿನ ನೀವು ರೋಗಿಗಳಾಗಿ ನರಳುವ ಸ್ಥಿತಿ ಬರಬಾರ್ದು. RSSಗೂ ತಾಲಿಬಾನ್ಗಳಿಗೂ ವ್ಯತ್ಯಾಸ ಇಲ್ಲ. RSS ತಾಲಿಬಾನ್ ಭಾರತದ RSS ಅನ್ನೋ ಅವರಿಗೆ ತಾಲಿಬಾನ್ ಮತ್ತು RSS ವ್ಯತ್ಯಾಸವೇ ಗೊತ್ತಿಲ್ಲ. ಅವರು RSS ಶಾಖೆಗೆ ಬಂದರೆ ಮಾತ್ರ RSS ಅರ್ಥ ಆಗೋದು. RSS ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದರಿಂದ ಸಮಾಜ ದೂರ ಆಗಬೇಕು ಅಂತ ಹೇಳುತ್ತೆ. ಹಿಂದೂಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತೆ. ಆ ಹಿಂದೂ ಅನ್ನೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವ ವ್ಯಾಖ್ಯೆಯನ್ನೇ ಆಧಾರವಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಪಂಚಪರಿವರ್ತನೆಯ ವಿಚಾರವನ್ನು ಸಮಾಜದ ಮುಂದೆ ಸಂಘದ ಸರಸಂಘಚಾಲಕರು ಇಟ್ಟರು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ಅಪರಾಧವಾ? ಸ್ವದೇಶಿ ವಿಚಾರವನ್ನು ಮುಂದಿಟ್ಟಿದೆ. ಅಂದರೆ ಸ್ವಭಾಷೆ, ಸ್ವಭೂಷ, ಸ್ವಭೋಜನ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಇದರಲ್ಲಿ ಯಾವುದು ಇವರಿಗೆ ಅಪತ್ಯವಾಗಿ ಕಾಣ್ತಾ ಇದೆ? ಅಂದರೆ ಮಾತೃಭಾಷೆಯಲ್ಲಿ ವ್ಯವರ್ಚಿ ಅಂತ ಹೇಳೋದು ಅಪತ್ಯನ, ಸ್ವದೇಶಿಗೆ ಒತ್ತು ಕೊಡಬೇಕು ಅನ್ನೋದು ಇವರಿಗೆ ಅಪತ್ಯನ,
ಹಾಗೆಯೇ ಪರಿಸರ ಸಂರಕ್ಷಣೆ, ಆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದರಿಂದಲೂ ಕೂಡ ನಾವು ದೂರ ಆಗಬೇಕು, ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಯಾವುದೇ ರೀತಿಯ ಜಾತೀಯತೆ, ಅಸ್ಪೃಶ್ಯತೆ ಇರಬಾರ್ದು. ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕು. ಸ್ಮಶಾನ, ಹಿಂದೂ ಸಮಾಜಕ್ಕೆ ಒಂದೇ ಸ್ಮಶಾನ ಇರಬೇಕು ಅಂತ ಹೇಳಿದೆ. ಬಹುಶಃ ಜಾತೀಯತೆಯನ್ನು ಒಡಲೊಳಗಿಟ್ಕೊಂಡು ಜಾತೀಯ ರಾಜಕಾರಣ ಮಾಡುವಂಥ, ಮತೀಯ ಓಲೈಕೆ ಮಾಡೋದ್ರ ಮೂಲಕ ತಾನು ಬೆಳೆ ಬೇಯಿಸ್ಕೊಳ್ಳುವಂಥ ಸ್ವಾರ್ಥಿಗಳಿಗೆ ಸಂಘ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದನ್ನು ಅವರು ವಿರೋಧ ಮಾಡ್ತಾರೆ? ಸಂಘದ ವಿರೋಧ ಅದು ರಾಷ್ಟ್ರದ ವಿರೋಧವೇ ಆಗುತ್ತೆ. ಯಾಕೆ ಅಂದರೆ ಸಂಘ ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ. ಅದನ್ನು ವಿರೋಧ ಮಾಡೋದು ಅಂದರೆ ಅವರು ರಾಷ್ಟ್ರದ್ರೋಹಿಗಳು ಮಾತ್ರ, ಅಥವಾ ರಾಷ್ಟ್ರ ಸಂಘವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವ್ರು ಮಾತ್ರ ಅದನ್ನು ವಿರೋಧ ಮಾಡ್ತಾರೆ. ಅದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಕಟ್ಟಿದ ಸಂಘಟನೆ ಅಲ್ಲ. ನಿಸ್ವಾರ್ಥ ಸ್ವಯಂ ಸೇವಕರನ್ನ, ನಿಸ್ವಾರ್ಥ ಸಮಾಜವನ್ನು ಸ್ವಯಂ ಸೇವಕರ ಮೂಲಕ ನಿರ್ಮಾಣ ಮಾಡಬೇಕು. ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ರಾಷ್ಟ್ರಹಿತಕ್ಕೆ ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡ್ತಿರುವ ಸಂಘಟನೆಯನ್ನು ಈ ರೀತಿ ತಪ್ಪು ದ್ವೇಷದಿಂದ ವಿರೋಧ ಮಾಡಬೇಕು ಅಥವಾ ಪೂರ್ವಾಗ್ರಹ ಇರಬೇಕು. ನಿಮ್ಮ ತಪ್ಪು ದ್ವೇಷ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆನಲ್ಲಿ ನಾವು ಚರ್ಚೆ ಮಾಡ್ತೀವಿ. ನಾನು ಹೇಳಿದ್ನಲ್ಲ, 3 ಬ್ಯಾನನ್ನು ಎದುರಿಸಿದೆ, ನ್ಯಾಯಾಲಯಕ್ಕೂ ಹೋಗಿದೆ. ಆ ನ್ಯಾಯಾಲಯವೂ ಕೂಡ ಬ್ಯಾನನ್ನು ಲಿಫ್ಟ್ ಮಾಡಿ ಸಂಘಟನೆಗೆ ಮುಕ್ತ ಅವಕಾಶ ಕೊಟ್ಟಿದೆ. ಈಗ ಅವಾಗ ಒಂದು ಕಾಲದಲ್ಲಿ ಸಂಘದ ಸ್ವಯಂ ಸೇವಕರು ಯಾವುದೇ ಅಧಿಕಾರ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗಲೇ ಇವ್ರದ್ದು ಹುನ್ನಾರ, ಸಂಚು, ದ್ವೇಷ ವಿಫಲ ಆಯಿತು. ಈಗ ಅವರು ಅರ್ಥ ಮಾಡ್ಕೋಬೇಕಾಗಿರೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನೇ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನೇ ದೇಶದ ಗೃಹ ಮಂತ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನೇ ದೇಶದ ರಕ್ಷಣಾ ಸಚಿವ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನೇ ಉಪರಾಷ್ಟ್ರಪತಿ. ಎಲ್ಲವೂ ಆಗಿರಬೇಕಾದ್ರೆ ಇಂಥವರು ತಮ್ಮ ತಪ್ಪು ಕಲ್ಪನೆಯನ್ನಾದರೆ ದೂರ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಪೂರ್ವಾಗ್ರಹ, ದ್ವೇಷ ಆದರೆ ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ಸರ್, ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪವನ್ನು ಮುನಿರತ್ನವರು ಅವರಿಗೆ ಶಾಸಕರಾಗಿ ಅವರಿಗೆ ಆ ಕಾರ್ಯಕ್ರಮದಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆದರೂ ಪ್ರೋಟೋಕಾಲನ್ನು ಪಾಲಿಸಲೇಬೇಕು. ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಶಾಸಕನಿಗೆ. ಅದು ಪ್ರೋಟೋಕಾಲನ್ನು ಪಾಲಿಸಲೇಬೇಕು. ಅವ್ರ ಪಕ್ಷದ ಕಾರ್ಯಕ್ರಮ ಆದರೆ ನಮ್ಮದೇನೂ ಆಕ್ಷೇಪಣೆ ಇಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರದು. ಈಗ ಸ್ಪಷ್ಟಪಡಿಸಲಿ, ಅದು ಸರ್ಕಾರಿ ಕಾರ್ಯಕ್ರಮನ, ಪಕ್ಷದ ಕಾರ್ಯಕ್ರಮನ. ಸರ್ಕಾರಿ ಕಾರ್ಯಕ್ರಮ ಆದರೆ ಪ್ರತಿಯೊಬ್ಬ ಶಾಸಕನ ಹಕ್ಕು, ಮುನಿರತ್ನವ್ರ ಹಕ್ಕು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರನ್ನು ಆಮಂತ್ರಿಸದೇ ಇದ್ದರೆ ಅದು ಅಪರಾಧ ಆಗುತ್ತೆ, ಹಕ್ಕುಚ್ಯುತಿಯಾಗತ್ತೆ. ಹಕ್ಕುಚ್ಯುತಿ ಮಾಡಿದಂಥವ್ರ ಮೇಲೆ ಕ್ರಮ ಆಗಬೇಕು. ಇನ್ನೊಂದು ಸಾರ್ವಜನಿಕ ಸಭ್ಯತೆ ಅಂತಿರುತ್ತೆ. ಎಷ್ಟೇ ಸ್ನೇಹ ಇದ್ರೂ ಸಾರ್ವಜನಿಕವಾಗಿರಬೇಕಾದ್ರೆ ಸಭ್ಯವಾಗಿ ನಡ್ಕೊಳ್ಬೇಕು ಅನ್ನೋದು ಸಾರ್ವಜನಿಕ ಸಭ್ಯತೆಯ ಪಾಠ ಹೇಳೋದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಶಾಸಕ ಮುನಿರತ್ನವ್ರನ್ನ ಸಭ್ಯ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ. ಯಾಕೆ ಅಂದರೆ ಅವರಿಗೊಂದು ಹೆಸರಿದೆ, ಅವರು ಶಾಸಕರಿದ್ದಾರೆ. ಅವ್ರನ್ನ ನೀವು ಕರೆದಿರೋ ರೀತಿ ಅದು ನೀವು ಸಾರ್ವಜನಿಕವಾಗಿರ್ತಕ್ಕಂಥ ಸಭ್ಯತೆಯ ಪಾಠವನ್ನು ಮರ್ತಿದ್ದೀರಿ ಅಂಥೇಳಿ ಅನ್ನೋದನ್ನು ತೋರಿಸುತ್ತೆ. ಅದು ನೀವು ಸರಿಯಾಗಿ ರೀತಿಯಲ್ಲಿ ಸಭ್ಯವಾಗಿ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಆಗುತ್ತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ದರೆ ಅದು ಹಕ್ಕುಚ್ಯುತಿ. ಆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿರೋರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಂವಿಧಾನ ಅನ್ನೋದು ಬರೀ ಒಂದು ಪುಸ್ತಕದೊಳಗಿರೋದಲ್ಲ. ಅದನ್ನು ಯಾರು ಅಳವಡಿಸ್ಕೊಂಡಿದ್ದಾರೆ
ಅವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಯಾರು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಜನಪ್ರತಿನಿಧಿಯ ಭಾವನೆಗಳು ಅರ್ಥ ಆಗ್ತವೆ, ಜನಪ್ರತಿನಿಧಿಗಳು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಕಾಂಗ್ರೆಸ್ಸು ಪ್ರಜಾಪ್ರಭುತ್ವದಲ್ಲಿ ತಾನು ಡಿಕ್ಟೇಟರ್ ಅಂತ ಭಾವಿಸಿದೆ. ಆ ಕಾರಣದಿಂದಾಗಿ ಉಪಮುಖ್ಯಮಂತ್ರಿಗಳು ಶಾಸಕನ ಹಕ್ಕನ್ನು ಕಟೇಲ್ ಮಾಡುವಂಥ ಕುಮ್ಮಕ್ಕಿಗೆ ತಾವು ತಾವು ಅವಕಾಶವನ್ನು ಕೊಟ್ಟಿದ್ದು ತಪ್ಪು ಅಂಥೇಳಿ ನನಗನ್ಸುತ್ತೆ. ಮತ್ತು ನೀವು ಸಭ್ಯವಾಗಿ ನಡ್ಕೊಂಡಿದ್ದೀರಿ ಅಂತ ಅನ್ನಿಸ್ತಾ ಇಲ್ಲ ಸಾರ್ವಜನಿಕವಾಗಿ. ನೀವು ಖಾಸಗಿಯಾಗಿ ಸ್ನೇಹ ದೋಸ್ತು ಇವೆಲ್ಲ ನಡೀತವೆ, ಆದರೆ ಸಾರ್ವಜನಿಕವಾಗಿ ನೀವು ಉಪಮುಖ್ಯಮಂತ್ರಿ, ಅವ್ರ ಶಾಸಕರು, ನಾಳೆ ಯಾರಾದರೂ ನಿಮ್ಮನ್ನು ಹೀಗೆ ಸಾರ್ವಜನಿಕವಾಗಿ ಕರೆದ್ರೆ ವಿಧಾನಸೌಧದಲ್ಲೋ ವಿಧಾನಸೌಧ ಹೊರಗೋ ನಿಮ್ಮ ಭಾವನೆ ಹೇಗಿರುತ್ತೆ? ನೋಡೋರು ಹೇಗೆ ಭಾವಿಸ್ತಾರೆ?